ನಾವು ಸಾರಳ ಒಂದು ವೃದ್ಧಾಪ್ಯಕ್ಕೆ ಬರೋಣ ಅಲ್ವಾ. ನಿಮ್ಗೆಲ್ಲರಿಗೂ ಡೌಟ್ ಏನಪ್ಪಾ ಅಂದ್ರೆ, ಸಾರ ವಯಸ್ಸಾದಂತವಳು. ಫಸ್ಟ್ ಬರೋದೇ ನಮ್ಗೆ ನೆನಪಿಗೆ ಸಾರ ಬಹಳ ವಯಸ್ಸಾದಂತವಳು ಅಂತ. ಎಸ್, ಸಾರ ವೃದ್ಧಾಪ್ಯ ನಮಗೆ ಏನ್ ಕಲ್ಸ್ಕೊಳ್ತಂದ್ರೆ, ಸಾರಳ ಒಂದು ವೃದ್ಧಾಪ್ಯ ಅನ್ನುವಂಥದ್ದು ಸಾಮಾನ್ಯವಾಗಿ ಏನನ್ನ ಸೂಚಿಸುತ್ತಂದ್ರೆ, ಗಮನಿಸಿ, ನಮ್ಮ ಈ ಒಂದು ಸಾಮಾನ್ಯವಾಗಿ ಸಾರಳ ಶಾರೀರಿಕವಾದಂತಹ ಕುಗ್ಗಿಸಲ್ಪಡುವಿಕೆ. ಹಲ್ಲೆಲೂಯ. ಶಾರೀರಿಕವಾಗಿ ಸಾರಳಿಗೆ ವಯಸ್ಸಾದಂತ ಸ್ಥಿತಿ ಅಂದ್ರೆ ಶಾರೀರಿಕವಾಗಿ ಶೂನ್ಯವಾಗಿ ಇರ್ತಕ್ಕಂತ ಪರಿಸ್ಥಿತಿಯನ್ನ ಈ ಒಂದು ವೃದ್ಧಾಪ್ಯ ಸೂಚಿಸುತ್ತೆ. ಅಂದ್ರೆ ಆಕೆ ಶರೀರದಲ್ಲಿ ಸಹಜವಾದಂತ ಸ್ಥಿತಿ ಇಲ್ಲ, ಆಕೆಯಲ್ಲಿ ಮಗು ಹುಟ್ಟುವಂತ ಪ್ರಕ್ರಿಯೆ ಇಲ್ಲ ಅಲ್ವಾ. ಆ ಒಂದು ಪ್ರಕ್ರಿಯೆ ಕೂಡ ಮುಗಿದು ಹೋಗಿದೆ. ಅಷ್ಟೇ ಮಾತ್ರವಲ್ಲದೆ ಸಾರ ವಯಸ್ಸಾಗಿರತಕ್ಕಂತ ವೃದ್ಧೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೀವಿ, ಆ ಒಂದು ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧರನ್ನ ನಾವು ನೋಡಿದಾಗ ನಾವೇನಂತೀವಿ, ಅವ್ರ ಕೈಯಲ್ಲಿ ಏನೂ ಆಗಲ್ಲ. ಎಸ್, ಹೌದಲ್ವಾ. ವಯಸ್ಸಾದಂತವ್ರಿಗೆ ನಾವೇನಾದ್ರೂ ಕೆಲಸ ಹೇಳಿ ಇಷ್ಟಪಡ್ತೀವ? ಯಾಕಂದ್ರೆ ಅವ್ರಿಗೆ ಶಕ್ತಿ ಇಲ್ಲ, ಅವರಿಗೆ ಆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅವರ ಒಂದು ಶರೀರ ಕುಗ್ಗಿ ಹೋಗಿರುತ್ತೆ, ಅವರ ಒಂದು ಶಕ್ತಿಯನ್ನ ಕಳೆದುಕೊಂಡಿರ್ತಾರೆ. ಯಾಕಂದ್ರೆ ಅವರಿಗೆ ವಯಸ್ಸಾಗಿರುತ್ತೆ. ಹಲ್ಲೆಲೂಯ. ಈ ದಿವಸ ಹೇಳಿ ಸಾರಳಿಗೆ ಏನಾಗಿತ್ತು ಅಪ್ಪ ಅಂತಂದ್ರೆ, ಆಕೆಯ ಎಲ್ಲಾ ಹೋಪ್ಸ್ ಗಳು ಕೂಡ ಕಳೆದುಕೊಂಡಿದ್ರು ಸಾರ. ಹಲ್ಲೆಲೂಯ. ಈ ಒಂದು ಸಾರಳ ಎಲ್ಲ ಕನಸುಗಳು ಸತ್ತು ಹೋಗಿದ್ದವು. ಈ ಒಂದು ಸಾರಳ ನಂಬಿಕೆಗೆ ವಯಸ್ಸಾಗಿತ್ತು, ಸಾರಳ ಒಂದು ವಿಶ್ವಾಸಕ್ಕೆ ವಯಸ್ಸಾಗಿತ್ತು. ಇಲ್ಲಿ ಯಾವುದು ಕೂಡ ಸಾರಳಿಗೆ ಆಕ್ಟಿವ್ ಆಗಿರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಾರಳ ನಂಬಿಕೆಗೆ, ಸಾರಳ ಕನಸುಗಳಿಗೆ, ಸಾರಳ ಪರಿಸ್ಥಿತಿಗೆ ವಯಸ್ಸಾಗಿತ್ತು. ಇನ್ನು ಆ ಕನಸು ಚಿಗುರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಒಂದು ಕನಸು, ಆ ಒಂದು ವಿಶ್ವಾಸ ಆಕೆಯಲ್ಲಿ ಉಂಟಾಗಲಿಕ್ಕೆ ಯಾವುದೇ ಒಂದು ಅವಕಾಶಗಳು ಇರಲಿಲ್ಲ. ಹಲ್ಲೆಲೂಯ. ಯಾಕೆ ಇರಲಿಲ್ಲ ಅವಕಾಶಗಳು ಅಂದ್ರೆ, ಆಕೆಯ ವಯಸ್ಸು ಏನಾಗಿದೆ, ಮೀರಿ ಹೋಗಿದೆ. ಹಲ್ಲೆಲೂಯ. ಏನರ್ಥ ಆಗಿದೆ? ಆಕೆಯ ವಯಸ್ಸು ಮೀರಿ ಹೋಗಿದೆ. ವಯಸ್ಸಾದಂತ ಪರಿಸ್ಥಿತಿ, ಆಕೆ ನಿಂತುಕೊಳ್ಳಲಿಕ್ಕಾಗದಂತ ಒಂದು ಪರಿಸ್ಥಿತಿ, ಆಕೆಯ ಕನಸುಗಳು ಸತ್ತು ಹೋಗಿವೆ, ಆಕೆಯ ವಿಶ್ವಾಸ, ಆಕೆಯ ನಂಬಿಕೆ ಸತ್ತು ಹೋಗಿದೆ. ಈಗ ಆಕೆ ಮಗುವನ್ನ ನಿರೀಕ್ಷಿಸುತ್ತಿದ್ದಾಳ ಅಥವಾ ಅಪನಂಬಿಕೆಯನ್ನು ಪಡ್ತಾ ಇದ್ದಾಳ? ಸಾರ ಅಪನಂಬಿಕೆ. ಹಲ್ಲೆಲೂಯ. ಎಸ್. ಯಾವ ರೀತಿ ಅಂದ್ರೆ, ಈ ದಿವಸ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಾರಿ ನಮ್ಮ ಪರಿಸ್ಥಿತಿಗಳನ್ನ ನೆನೆಸಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ನಾವು ಅನ್ಕೊಳ್ತೀವಿ ಏನಪ್ಪಾ ಅಂದ್ರೆ, ಅಯ್ಯೋ ನನ್ನ ಆಸೆಗಳು ಕುಂದಿ ಹೋಗಿವೆ, ಅಯ್ಯೋ ನನ್ನ ಕನಸು ಕಾಣುವಂತ ಶಕ್ತಿ ನನಗೆ ಇಲ್ಲ, ನನ್ನ ಆಸೆಗಳು ಕಮರಿ ಹೋಗಿದೆ, ನನ್ನ ವಿಶ್ವಾಸ ಏನು ಇಲ್ಲ ಎಂಬುದಾಗಿ ನನ್ನ ಜೀವನ ಮುಗಿದು ಹೋದಂತ ಒಂದು ಅಧ್ಯಾಯ. ನನ್ನ ಜೀವನದಲ್ಲಿ ಮಕ್ಕಳಲ್ಲ ಅಲ್ವಾ, ನಾನೇ ಯಾವಾಗ ಸಾಯ್ತೇನೋ ನನಗೆ ಗೊತ್ತಿಲ್ಲ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಎಂಬುದಾಗಿ ನಾವೆಲ್ಲರೂ ಸಹಜವಾಗಿ ಅನ್ಕೊಳ್ತೀವಿ ಅಲ್ವಾ. ಎಸ್, ನಿಜ ಅಲ್ವಾ. ಯಾರಾದ್ರೂ ಬಂದು ಒಂದು 100 ವರ್ಷದ ಮುದುಕಿಗೆ ನಮ್ಮ ಪಾಸ್ಟರ್ ಬಂದ್ಬಿಟ್ಟು ನೋಡ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ಟು, ಹೋಗಮ್ಮ ನಿಮ್ಗೊಂದು ಒಳ್ಳೆ ಗಂಡು ಮಗು ಆಗುತ್ತೆ ಹೋಗು ಅಂದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಜೋರಾಗಿ ನಕ್ಕೊಂಡು ಹೋಗ್ತೀರಾ ಇಲ್ವಾ? ಮಗು ಆಗತ್ತಾ? ಹಣ್ಣನ್ನು ಮುದುಕಿ ಪಾಸ್ಟರ್ ಪ್ರೇಯರ್ ಮಾಡ್ಬಿಟ್ಟು ನಿಮಗೆ ಒಂದು ಗಂಡು ಮಗು ಆಗುತ್ತೆ, ಹೋಗಿಮ್ಮ ಒಂದು ಗಂಡು ಮಗು ಆಗುತ್ತೆ, ಬರೋ ವರ್ಷ ಸಭೆಗೆ ನೀವು ಬರುವಾಗ ನಿಮ್ಮ ಮಗನ ಜೊತೆ ಬರ್ತೀರಾ ಅಂದ್ರೆ ಇದು ನಡೆಯೋ ಕೆಲ್ಸನ? ಖಂಡಿತವಾಗಿಯೂ ಇಲ್ಲ. ಸೊ ಇದೇ ರೀತಿಯಲ್ಲಿ ಅನೇಕ ಜನರು ಈ ದಿವಸ ದೇವರ ಆಶೀರ್ವಾದಗಳನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದ್ರೆ ನಾವು ವಿಶ್ವಾಸಿಸಬೇಕಾಗಿದ್ದು ಒಂದೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಆತನು ಸತ್ತಂತ, ವಯಸ್ಸಾದಂತಹ ಆ ಒಂದು ಗರ್ಭಕ್ಕೆ ಜೀವವನ್ನು ಕೊಡುವನ್ನ ದೇವರು, ನನ್ನ ನಿನ್ನ ದೇವರು. ಹಲ್ಲೆಲೂಯ. ನಾವು ವಿಶ್ವಾಸಿಸಬೇಕಾಗಿದ್ದು ಏನನ್ನ ಗೊತ್ತಾ? ನಮ್ಮ ಗರ್ಭವನ್ನಲ್ಲ, ನಮ್ಮ ಸಭಾಪಾಲಕರು ವಾಗ್ದಾನ ಅಲ್ಲ. ದೇವರು, ನನ್ನ ದೇವರು ಇಂದು ಎಂದು ಎಂದೆಂದು ಜೀವಿಸುವವನೆಂಬುದಾಗಿ. ಹಲ್ಲೆಲೂಯ. ನನ್ನ ನಿನ್ನ ದೇವರು ಜೀವಿಸುವಂತ ದೇವರು. ಆತನು ಸತ್ತ ಲಾಸರಿಗೆ ಜೀವವನ್ನ ಕೊಟ್ಟಂತ ದೇವರು, ನನ್ನ ನಿನ್ನ ದೇವರು.
ಸತ್ತಂತ ನಿನ್ನ ಗರ್ಭಕ್ಕೆ ಜೀವ ಕೊಡೋದಿಲ್ಲ ಅಂತ ಅನ್ಕೊಳ್ತೀರಾ? ಸತ್ತಂತ ನಿನ್ನ ಪರಿಸ್ಥಿತಿಗಳಿಗೆ ಜೀವ ಕೊಡೋಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಯಾರು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಸತ್ತು ಸಮಾಧಿಯಲ್ಲಿ 4 ದಿವಸ ಕುಳಿತಾ ಇರ್ತಕ್ಕಂಥ ಶವಕ್ಕೆ ಜೀವವನ್ನ ಕೊಟ್ಟು ಹೊರಗೆ ಬಾ ಲಾಸರನೆ ಅಂತ ಕರೆದಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಅಂತ ದೇವರನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಆರಾಧಿಸ್ತಾ ಇದೀವಿ. ಹಲ್ಲೆಲೂಯಾ. ಇಲ್ಲಿ ಸಾರಾ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನ್ ಗೊತ್ತಾ? ಆಕೆ ನಗುವುದಕ್ಕೆ ಕಾರಣ ಇತ್ತು ಏನಂದ್ರೆ ವಯಸ್ಸಾಗಿದೆ ಅಂತ. ಆದ್ರೆ ಆಕೆ ಒಂದನ್ನ ಆಲೋಚಿಸಬೇಕಾಗಿತ್ತು, ನನ್ನ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ ಆತನು ನನ್ನ ಗರ್ಭವನ್ನು ತೆಗೆಯುವುದಕ್ಕೆ ಆತನು ಶಕ್ತನು ಎಂಬುದಾಗಿ ಸಾರಾ ಯೋಚಿಸಬೇಕಾಗಿತ್ತು. ಹಲ್ಲೆಲೂಯಾ. ಇದ್ದೀರಾ ಯಾರಾದ್ರೂ ಈ ದಿವಸ ಇಂಥ ಪರಿಸ್ಥಿತಿಯಲ್ಲಿ? ಹಲ್ಲೆಲೂಯಾ. ಯಾರಾದ್ರೂ ಇದ್ದೀರಾ ಸಾರಳ ಪರಿಸ್ಥಿತಿಯಲ್ಲಿ? ಅನೇಕ ಸಾರಿ ದೇವರ ವಾಗ್ದಾನಗಳನ್ನ ಓದ್ತಾ ಇರ್ತೀವಿ, ಅನೇಕ ಸಾರಿ ದೇವರಿಗೆ ಪ್ರಾರ್ಥಿಸ್ತಾ ಇರ್ತೀವಿ, ಅನೇಕ ಸಾರಿ ದೇವರ ವಾಕ್ಯದ ಮುಖಾಂತರ ನಿಮ್ಮ ಜೊತೆಲಿ ಮಾತಾಡುವಾಗ ಸಾರಳ ಹಾಗೆ ನಕ್ಕಿದ್ದುಂಟಾ ನೀವು? ಸಾರಳ ಹಾಗೆ ಅವಿಶ್ವಾಸವನ್ನ ಪಟ್ಟಿದ್ದುಂಟಾ ನೀವು? ಸಾರಳ ಹಾಗೆ ನೀವು ಎಲ್ಲಾದ್ರೂ ಸರಿ ನನಗೆ ಅಪನಂಬಿಕೆಯಿಂದ ನಿರ್ಲಕ್ಷ್ಯದಿಂದ ನಕ್ಕಿದ್ದು ಉಂಟಾ? ಎಸ್, ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಲ್ಲೆಲೂಯಾ. ಈ ದಿವಸ ನೀವು ಇಲ್ಲಿ ಒಪ್ಪಿಕೊಳ್ಳದೆ ಇರಬಹುದು, ಆದರೆ ನಿಮ್ಮ ಮನಸ್ಸಾಕ್ಷಿಗಳಿಗೆ ಗೊತ್ತು ನೀವು ಈ ತಪ್ಪನ್ನ ಮಾಡಿದ್ದೀರಾ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಆತ್ಮ ಈ ದಿವಸ ನಿಮ್ಮೊಬ್ಬೊಬ್ಬರ ಜೊತೆ ಮಾತಾಡ್ತಾ ಇದೆ, ನಿಮ್ಮೊಬ್ಬೊಬ್ಬರನ್ನ ಎಚ್ಚರಿಸ್ತಾ ಇದೆ. ನೀನು ನನ್ನನ್ನ ನಂಬುವುದಾದರೆ ಏನನ್ನ ನೋಡ್ತೀಯಾ? ಆಮೆನ್. ದೇವರ ಮಹಿಮೆಯನ್ನು ನೀವು ಕಾಣುವವರಾಗ್ತೀರಿ. ಈ ದಿವಸ ಈ ಒಂದು ವಾಗ್ದಾನಗಳನ್ನ ನೀವು ನಂಬಿ ಸಾರಳ ಹಾಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಬೇಕು. ಹಲ್ಲೆಲೂಯಾ. ಸಾರಳು ಅನೇಕ ರೀತಿಯಾದಂತ ಮನಸ್ಸಿಗೆ ನೋವನ್ನ ಭಾರವನ್ನ ಅನುಭವಿಸ್ತಾ ಇದ್ಲು, ಹೌದಲ್ವಾ? ಈ ದಿವಸ ನಾವು ಕೂಡ ಅಷ್ಟೇ, ನಮಗೆ ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ನೋವನ್ನ, ಕಷ್ಟವನ್ನ, ಸಮಸ್ಯೆಗಳನ್ನ ನಾವೇನ್ ಮಾಡ್ತೀವಿ? ಅನುಭವಿಸ್ತಾ ಇರ್ತೀವಿ ಅಲ್ವಾ? ಒಂದು ಕಡೆ ಕೊಟ್ಟಂತ ವಾಗ್ದಾನಗಳು ನೆರವೇರ್ತಾ ಇಲ್ಲ. ಹಲ್ಲೆಲೂಯಾ. ಒಂದು ಕಡೆ ವಯಸ್ಸು ಮೀರಿ ಹೋಗ್ತಾ ಇದೆ, ಇನ್ನೊಂದು ಕಡೆ ನನ್ನ ಒಂದು ಆಯುಷ್ಕಾಲ ತೀರಿ ಹೋಗ್ತಾ ಇದೆ, ಮತ್ತೊಂದು ಕಡೆ ನನ್ನ ಆಸೆಗಳೆಲ್ಲ ಸತ್ತು ಹೋಗ್ತಾ ಇದೆ. ಮತ್ತೆ ಏನ್ ಮಾಡೋದು? ಈಗ ನಮಗೆ ಏನು ಉಂಟಾಗುತ್ತೆ ನಮ್ಮ ಹೃದಯದಲ್ಲಿ? ಸೈತಾನ ನಮ್ಗೆ ಏನ್ ಮಾಡ್ತಾನೆ? ಫಸ್ಟ್ ನೋವನ್ನ, ಸಂಶಯವನ್ನ, ನಮ್ಮಲ್ಲಿ ಕಷ್ಟವನ್ನ, ಒಂಟಿತನವನ್ನ ತಂದು ಹಾಕ್ತಾನೆ. ನಮ್ಮಲ್ಲಿ ದುಃಖವನ್ನ, ಸಂಕಟವನ್ನ, ಅಪನಂಬಿಕೆ, ನಿರ್ಲಕ್ಷ್ಯತೆ, ಅವಿಶ್ವಾಸ ಅನ್ನುವಂತ ಆಯುಧಗಳನ್ನ ನಿನ್ನ ಮೇಲೆ ಎಸೆದು ಏನ್ ಮಾಡ್ತಾನೆ? ನಿನ್ನನ್ನ ಅವನ ಕಾಲ ಕೆಳಗೆ ಬರುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿ ಒಂದು ಕಡೆ ಸಾರ ತನ್ನ ಗಂಡನಿಂದ ಅಂದ್ರೆ ಹಾಗರಡನ್ನ ತಂದು ಕೊಟ್ಟಂತ ಸಾರ ತನ್ನ ಗಂಡ, ಆ ಒಂದು ಗಂಡ ಹಾಗರ ಜೊತೆ ಇರುವಾಗ ಸಾರ ಒಂಟಿತನವನ್ನ ಅನುಭವಿಸ್ತಾ ಇದ್ದರು. ಅಯ್ಯೋ ನನ್ನ ಆಸೆಗಳು ಕುಮರಿ ಹೋಯ್ತು ಅಂತ ಅನ್ಕೊಳ್ಳುವಾಗ ತಾಯ್ತನದ ಆಸೆ ಚಿಗುರಲೇ ಇಲ್ಲ ಸಾರಳಿಗೆ. ಹಲ್ಲೆಲೂಯಾ. ಆಕೆಯಲ್ಲಿ ಏನೋ ಒಂದು ಕೊರತೆ, ಏನೋ ಒಂದು ಅಸಂತೃಪ್ತತೆ ಆಕೆಯನ್ನ ಹಿಡಿದು ಪೀಡಿಸ್ತಾ ಇತ್ತು. ಹಲ್ಲೆಲೂಯಾ. ಸಾರ ನೆಮ್ಮದಿಯಾಗಿ ಇರ್ತಾ ಇದ್ಲ? ನಿಜವಾಗಿಯೂ ಇಲ್ಲ. ಸಾರ ಹೃದಯದಲ್ಲಿ ಅನೇಕ ವೇದನೆಗಳನ್ನ, ಅನೇಕ ಕಷ್ಟಗಳನ್ನ, ಅನೇಕ ವಿಷಯಗಳನ್ನ ಅನುಭವಿಸ್ತಾ ಆಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ಲು. ಹಲ್ಲೆಲೂಯಾ. ಈ ದಿವಸ ನಾವು ನೀವು ಕೂಡ ಅಷ್ಟೇ ಅನೇಕ ಮಾನಸಿಕ ಒತ್ತಡಗಳಿಗೆ ಒಳಗಾಗಿದ್ದೀವಲ್ವಾ? ಹೌದಲ್ವಾ? ಒಂದಲ್ಲ ಎರಡಲ್ಲ, 108 ಸಮಸ್ಯೆಗಳು ನಮ್ಮ ಸುತ್ತ ಇರುತ್ತೆ. ಒಂದು ಹೆಣ್ಣು ಕುಟುಂಬವನ್ನ ನಿಭಾಯಿಸಬೇಕು, ಒಂದು ಹೆಣ್ಣು ಒಂದು ಮನೆಯನ್ನು ನಿಭಾಯಿಸಬೇಕು, ಒಂದು ಹೆಣ್ಣು ತನ್ನ ಮಕ್ಕಳನ್ನ ನಿಭಾಯಿಸಬೇಕು, ಒಂದು ಹೆಣ್ಣು ತನ್ನ ಗಂಡನನ್ನು ನಿಭಾಯಿಸಬೇಕು, ಒಂದು ಹೆಣ್ಣು ಸಮಾಜವನ್ನು ಕೂಡ ನಿಭಾಯಿಸಬೇಕು. ಹಲ್ಲೆಲೂಯಾ. ಎಷ್ಟು ಕಷ್ಟವಾದಂತ ಕೆಲಸಗಳಲ್ವಾ? ಇದರ ಬದಲು ಅವರು ಆಫೀಸ್ಗೆ ಹೋಗ್ಬಿಟ್ಟು ಬಂದ್ರೆ ಮುಗ್ದೋಗುತ್ತೆ. ಬಟ್ ಆದ್ರೆ ಅನೇಕ ರೀತಿಯಾದಂತ ಕಷ್ಟಗಳನ್ನ ಒಂದು ಹೆಣ್ಣು ಅನುಭವಿಸ್ತಾಳೆ, ಅದು ಇನ್ನೊಂದು ಹೆಣ್ಣಿಗೆ ಮಾತ್ರ ಕಷ್ಟ ಗೊತ್ತು. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಾರಳ ವೃದ್ಧಾಪ್ಯ ನಮಗೆ ಇಷ್ಟದವರೆಗೂ ನಾನು ಹೇಳಿದ ಹಾಗೆ ಸಾರಳ ವೃದ್ಧಾಪ್ಯ ಏನನ್ನ ಸೂಚಿಸುತ್ತೆ ಅಂತ ಹೇಳಿದೆ ನಾನು? ಅಪನಂಬಿಕೆ ಮತ್ತೆ ಕನಸುಗಳು ಒಣಗಿ ಹೋಗಿರ್ತಕ್ಕಂಥದ್ದು, ಆಸೆಗಳು ಚಿಗುರದೆ ಇರ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥದ್ದು, ನಮಗೆ ಶಕ್ತಿ ಇಲ್ಲ ಅನ್ನುವಂಥದ್ದು, ಅಪನಂಬಿಕೆ,
ಓಕೆನಾ? ನಿರಾಶೆ, ಜೀವನದಲ್ಲಿ ನಿರಾಶೆ, ನಾನು ಇನ್ನೇನು ಸಾಧಿಸ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಯಾವಾಗ ಅನ್ಸುತ್ತಂದ್ರೆ ವಯಸ್ಸಾದಾಗ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ನಾನು ಏನು ಸಾಧಿಸ್ಲಿಕ್ಕೆ ಆಗಲ್ಲ ಅಂತ ಯಾವಾಗ ಅನ್ಸುತ್ತಂದ್ರೆ ನಮಗೆ ವಯಸ್ಸಾದಂತ ಕಾಲದಲ್ಲಿ ನಮಗೆ ಆ ರೀತಿ ಅನ್ಸುತ್ತೆ. ಆದ್ರೆ ದೇವರು ನಮ್ಮನ್ನ ಯಾವತ್ತೂ ಕೂಡ ಆ ರೀತಿ ಬಿಡಲ್ಲ. ನಮ್ಮ ವೃದ್ಧಾಪ್ಯವನ್ನ, ನಮ್ಮ ವಯಸ್ಸಾಗಿರ್ತಕ್ಕಂಥದ್ದನ್ನ ಸಾರಾಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನನಗೆ ಇದೆಲ್ಲ ಆಗಿದೆ, ಇದೆಲ್ಲ ಆಗಿದೆ, ಇದೆಲ್ಲ ಆಗಿದೆ ಅಂತ ಹೇಳಿ ದೇವರಿಂದ ಏನ್ ಮಾಡ್ತಿದ್ದಾಳೆ? ದೂರ ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರು ಹೇಳಿದ್ರ ಈ ರೀತಿ ಅಪನಂಬಿಕೆ ಪಡಿ ಅಂತ ಹೇಳಿದ್ರ ದೇವರು? ಖಂಡಿತ ಇಲ್ಲ. ಸಾರಾ ಏನ್ ಮಾಡ್ಬೇಕಾಗಿತ್ತು ಅಂತ ನಿಮ್ಗೆ ಹೇಳಿದೆ ನಾನು. ಸಾರಾ ವಿಶ್ವಾಸಿಸ್ಬೇಕಾಗಿತ್ತು ಏನಂತ? ಸತ್ತಂತವರಿಗೆ ಜೀವ ಕೊಡುವಂತ ದೇವರು ನನ್ನ ದೇವರು ನನ್ನ ಗರ್ಭಕ್ಕೆ ಜೀವ ಕೊಡುತ್ತಾರೆ ಎಂಬುದಾಗಿ ಸಾರಾ ನಂಬಬೇಕಾಗಿತ್ತು. ಹಲ್ಲೆಲೂಯಾ. ಇಷ್ಟಕ್ಕೂ ಸಾರಳಿಗೆ ದೇವರು ಫಸ್ಟೇ ವಾಗ್ದಾನ ಮಾಡಿದಾರಲ್ವಾ, ನಿಮಗೆ ಮಕ್ಕಳನ್ನ ಕೊಡ್ತೀನಿ, ಆಕಾಶದ ನಕ್ಷತ್ರಗಳ ಹಾಗೆ ಮಾಡ್ತೀನಿ, ಮತ್ತೆ ಸಮುದ್ರದ ಉಸುವಿನ ರೀತಿಯಲ್ಲಿ ನಿನ್ನ ಸಂತಾನ ಅಭಿವೃದ್ಧಿ ಆಗತ್ತೆ ಎಂಬುದಾಗಿ ದೇವರು ಹೇಳಿದಾರಲ್ಲ. ಹಲ್ಲೆಲೂಯಾ. ಒಂದು ಬಂಜೆಗೆ, ಮಕ್ಕಳಿಲ್ಲದಂತವರಿಗೆ ಈ ರೀತಿಯಾದಂತಹ ಒಂದು ಆಶೀರ್ವಾದವನ್ನ ದೇವರು ಕೊಟ್ಟಾಗ ಆ ಒಂದು ಆಶೀರ್ವಾದವನ್ನ ಆ ಒಂದು ಸಾರ ಏನ್ ಮಾಡ್ಬೇಕಾಗಿತ್ತಂದ್ರೆ ಹಿಡಿದುಕೊಳ್ಳಬೇಕಾಗಿತ್ತು. ಹಲ್ಲೆಲೂಯಾ. ಈ ದಿವಸ ನಾವು ಕೂಡ ಅಷ್ಟೇ ಪ್ರಿಯ ಸಹೋದರ ಸಹೋದರಿಗೆ ಎಷ್ಟು ಜನ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಿ? ನಿಜವಾಗ್ಲೂ ಕೈಗಳಲ್ಲಿ ಎಷ್ಟು ಜನ ಮಾಡ್ತಾ ಇದ್ದೀವಿ?